ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಶ್ರೀ ಎಚ್.ಕೆ. ಪಾಟೀಲ್ ಅವರ ಧಾರವಾಡ ಅಸೂಟಿಯವರಿಗೆ ನಾವೆಲ್ಲ ಈ ಬಾರಿ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳಲಿಕ್ಕೋಸ್ಕರ ಈಗ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಅಂತೇಳಿ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ 5 ವರ್ಷದವರೆಗೆ ಯಾವ ಪಕ್ಷ ಅಧಿಕಾರದಲ್ಲಿದ್ದರೆ ಈ ದೇಶದ ಬಡವರ, ದಲಿತರ, ಹಿಂದುಳಿದವರ, ಹಳ್ಳಿಗಾಡಿನ ಜನರ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದನ್ನ ವಿಚಾರ ಮಾಡಬೇಕು. ಈಗ 10 ವರ್ಷಗಳಿಂದ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದೆ. ನೀವು 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಏನ್ ಮಾಡಿದ್ದಾರೆ, ಏನ್ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಅವರು ನುಡಿದಂತೆ ನಡೆದಿದ್ದಾಗ ಈ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ತೇನೆ. ನರೇಂದ್ರ ಮೋದಿಯವರು 2014ರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆದರು. ಅವರು ಚುನಾವಣಾ ಸಂದರ್ಭದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟರು ಈ ದೇಶಕ್ಕೆ. ಒಂದು ರೀತಿ ಭ್ರಮೆಯನ್ನ ಹುಟ್ಟಿಸಿದ್ರು. ಬಹಳ ಜನ ಅವ್ರ ಮಾತುಗಳನ್ನು ನಂಬಿದ್ರು. ನರೇಂದ್ರ ಮೋದಿಯವರು ಏನು ಹೊಸ ವಿಚಾರಗಳನ್ನ ಹೇಳ್ತಾ ಇದ್ದಾರೆ, ದೇಶದ ಭವಿಷ್ಯವನ್ನು ರೂಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನರೇಂದ್ರ ಮೋದಿ ಅವರಿಗೆ ಒಂದು ಅವಕಾಶವನ್ನ ಕೊಡೋಣ ಅಂತೇಳಿ ಈ ದೇಶದ ಜನ ಅವರಿಗೆ ಬಹುಮತವನ್ನು ಕೊಟ್ಟು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು. ಬಹಳ ಮುಖ್ಯವಾಗಿ ಹೇಳಿದಂಥವು ಈಗಾಗಲೇ ಪ್ರಸ್ತಾವ ಆಗಿದ್ದಾವೆ. ವಿದೇಶದಲ್ಲಿ ಕಪ್ಪು ಹಣ ಇದೆ. ಕಾಂಗ್ರೆಸ್ನ ಅನೇಕ ಜನ ನಾಯಕರುಗಳು ಅಲ್ಲಿ ಇಟ್ಟಿದ್ದಾರೆ, ಕಪ್ಪು ಹಣ ಇಟ್ಟಿದ್ದಾರೆ. ಅನೇಕ ಜನ ಶ್ರೀಮಂತರು ಕಪ್ಪು ಹಣವನ್ನ ಇಟ್ಟಿದ್ದಾರೆ. ಆ ಕಪ್ಪು ಹಣವನ್ನ 100 ದಿನದಲ್ಲಿ, ನನಗೆ 100 ದಿನ ಅವಕಾಶ ಕೊಡಿ, 100 ದಿನದಲ್ಲಿ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನ ತಂದು ಇಲ್ಲಿ ಎಲ್ಲ ಕುಟುಂಬಗಳಿಗೆ ಅವರ ಅಕೌಂಟ್ಗಳಿಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಆಗ್ತೀನಿ ಅಂತ ಹೇಳಿದ್ರು. ಯಾರು ಕೇಳಿರ್ಲಿಲ್ಲ. ನೀವು ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತಗೊಬರ್ರಿ, ನಮ್ಗೆಲ್ಲ ಕೊಡಿ ಅಂತ ಹೇಳಿ ಯಾರು ಕೂಡ ಕೇಳಿರ್ಲಿಲ್ಲ. ಆದ್ರೆ ಅವರೇ ಈ ಆಶ್ವಾಸನೆಯನ್ನ ಕೊಟ್ಟರು. ಆಶ್ವಾಸನೆ ಕೊಟ್ಟ ಮೇಲೆ ಈಡೇರಿಸ್ಬೇಕಲ್ಲ. ಈಗ 10 ವರ್ಷ ಆಯ್ತು, ಯಾರಿಗೂ 15 ಪೈಸೆ ಕೊಡ್ಲಿಲ್ಲ. ಕೊಟ್ಟಿದಾರ ನಿಮ್ಗೆ? ಕೊಟ್ಟಿದಾರ ನಿಮ್ಗೆ 15 ಪೈಸೆನಾದ್ರು ಕೊಟ್ಟಿದಾರ 10 ವರ್ಷದಲ್ಲಿ? ಕೊಡ್ಲಿಲ್ಲ. ದೇಶದಲ್ಲಿ ನಿರುದ್ಯೋಗ ಇದೆ. ಅನೇಕ ಜನ ಯುವತಿಯರು ನಿರುದ್ಯೋಗಿಗಳಾಗಿದ್ದಾರೆ. ಅವ್ರಿಗೆಲ್ರಿಗೂ ಉದ್ಯೋಗ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಉದ್ಯೋಗ ಕೊಡಬೇಕು ಅಂತೇಳಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ವರ್ಷಕ್ಕೆ ಕನಿಷ್ಠ 2 ಕೋಟಿ ಹುದ್ದೆಗಳನ್ನ ಸೃಷ್ಟಿ ಮಾಡ್ತೇನೆ. ಆ ಮೂಲಕ ಬೆಲೆ ಏರಿಸಿ ನರೇಂದ್ರ ಮೋದಿ ಅವರು ಅಗತ್ಯ ವಸ್ತುಗಳ ಬೆಲೆಗಳನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮಾಡಿದ್ರ? ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ಆದ್ರೆ
ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆಯಾಗಿದೆ. ಅದು ಕಡಿಮೆ ಆದ್ಮೇಲೆ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಕಡಿಮೆ ಆಗಬೇಕಾಗಿದೆ. ಅದನ್ನು ಕೂಡ ಮಾಡಕ್ಕಾಗಲಿಲ್ಲ ನರೇಂದ್ರ ಮೋದಿ ಅವರು. ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೇನೆ ಅಂತ ಹೇಳಿದ್ರು. ಡಾಲರ್ ಬೆಲೆಯನ್ನ ಕಡಿಮೆ ಮಾಡ್ತೀನಿ. ಅವತ್ತು 2014ರಲ್ಲಿ $1 ನಮ್ಮ ದೇಶದ ರೂಪಾಯಿ 58 ರೂಪಾಯಿ. 58 पानी तो लेगा 83 ರೂಪಾಯಿ. ಎಲ್ಲಿ ಮಾಡಿದ್ರಿ ನೀವು ನರೇಂದ್ರ ಮೋದಿ ಅವರೇ? ನೀವು ಯೋಚನೆ ಮಾಡಬೇಕು. ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸಿದ್ದೇನೆ, ಅಭಿವೃದ್ಧಿಪಡಿಸಿದ್ದೇನೆ ಅಂತ ಹೇಳ್ತಾರೆ. ಏನಾದ್ರು ಅಭಿವೃದ್ಧಿ ಆಗಿದೆಯಾ? ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಆಗಿದೆಯಾ? ಮಾಡ್ಲಿಕ್ಕೆ ಆಗಲಿಲ್ಲ. ಏನಾದರೂ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಏನಾದ್ರು ಸಹಾಯ ಮಾಡಿದಾರ? ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದೆಯಾ? ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಆಗಿದೆಯಾ? ಆಗಲಿಲ್ಲ. ಇದರಿಂದ ಸಾಮಾನ್ಯ ಜನ, ಬಡವರು, ಮಧ್ಯಮ ವರ್ಗದ ಜನ ಜೀವನ ಮಾಡೋದೇ ಕಷ್ಟ ಆಯಿತು. ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದು, ಅದ್ರ ಜೊತೆಗೆ ಮ್ಯಾನಿಫೆಸ್ಟೋ ಕೂಡ ಬಿಡುಗಡೆ ಮಾಡೋದು. ಆ 5 ಗ್ಯಾರಂಟಿಗಳು ನಾವು ಈ ವರ್ಷನೇ ಅಧಿಕಾರಕ್ಕೆ ಬಂದ ತಕ್ಷಣನೇ ಅವುಗಳನ್ನು ಜಾರಿಗೆ ಕೊಡ್ತೀವಿ ಅಂತ ಹೇಳೋದು. ಮೇ 20ನೇ ತಾರೀಕು 2023 ನಾವು ಅಧಿಕಾರಕ್ಕೆ ಬಂದದ್ದು. ನೇರವಾಗಿ ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕ್ಯಾಬಿನೆಟ್ ಹೋಗಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡ್ತೀವಿ ಅಂತೇಳಿ ಅವತ್ತೇ ಆದೇಶ ಮಾಡೋದು. 5 ಗ್ಯಾರಂಟಿಗಳನ್ನು ಕೂಡ ಅವತ್ತೇ ಮಾಡ್ತೀವಿ ಅಂತ ಮಾಡೋದು. ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕು ವಿಧಾನಸೌಧದ ಮುಂಭಾಗದಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಅವತ್ತಿನಿಂದ ಜೂನ್ 11ರಿಂದ ಇವತ್ತಿನವರೆಗೆ 195 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಮಾಡಿದಿರಾ? ಇಲ್ಲ. ಮಾಡಿದಿರಾ ಇಲ್ವೇನಮ್ಮ? ಅನ್ನಭಾಗ್ಯ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿಯಾಗಿರುವಾಗ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಅದನ್ನ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ಮೇಲೆ 7 ಕೆಜಿಯಿಂದ 5 ಕೆಜಿಗೆ ನಿಲ್ಲಿಸಿದ್ರು. ಈ 3ರವರೇ ಆದಂತ ಬಸವರಾಜ ಬೊಮ್ಮಾಯಿ ಅವರು ಕೂಡ 5 ಕೆಜಿನೇ ಕೊಡ್ತಕ್ಕಂಥದ್ದನ್ನ ಮುಂದುವರಿಸಿದ್ರು. 7 ಕೆಜಿ ಮಾಡಲೇ ಇಲ್ಲ. ನಾನು ವಿಧಾನಸೌಧದಲ್ಲಿ ಹೇಳಿದೆ, ಮಿಸ್ಟರ್ ಯಡಿಯೂರಪ್ಪ ಅವರೇ, ನೀವು ಬಡವರು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಬೇಡಿ. 7 ಕೆಜಿ ಅಕ್ಕಿ ಕೊಟ್ರೆ ಆಕಾಶ ಏನು ಬಿದ್ದೋಗಲ್ಲ, ಸರ್ಕಾರದಲ್ಲಿ ಹಣ ಬಹಳಷ್ಟು ಏನು ಖರ್ಚಾಗೋದಿಲ್ಲ, ಕೊಡ್ರಿ ಅಂತ ಹೇಳಿದೆ. ಅವರು ಒಪ್ಪಲೇ ಇಲ್ಲ. ಅದರಿಂದ ಈ ಅನ್ನಭಾಗ್ಯ ಕಾರ್ಯಕ್ರಮ ನಾವು ಅಧಿಕಾರಕ್ಕೆ ಬಂದ್ರೆ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಹೆಚ್ಚು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರನ್ನ ಕರೆದು ಕೇಳಿದೆ ನಾನು, ಏನ್ರಿ ಅಕ್ಕಿ ಕೊಡಕ್ ಸಾಧ್ಯನಾ ಅಂತ. ಅವ್ರು ಹೇಳಿದ್ರು, ಅಕ್ಕಿ ಕೊಡ್ತೀವಿ ಸರ್, ನಮ್ಮ ಹತ್ರ ದಾಸ್ತಾನ್ ಇದೆ, ನಮ್ಗೆ ಪುಕ್ಕನೆ ಕೊಡಬೇಡಿ, 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ, ನೀವೆಷ್ಟು ನಿಗದಿ ಮಾಡ್ತೀರಿ ಅಷ್ಟು ಕೊಡ್ತೀವಿ ಅಂತ ಹೇಳಿದಾಗ ಅವ್ರು ಒಪ್ಕೊಂಡು ಕೊಡ್ತೀವಿ ಅಂತ ಹೇಳಿ ಪತ್ರನೂ ಕೂಡ ನಮಗೆ ಕೊಟ್ಟರು. ಅದಾದ್ಮೇಲೆ 3 ದಿನದಲ್ಲಿ ಹೇಳ್ತಾರೆ ಅಕ್ಕಿ ಕೊಡಕ್ಕಾಗಲ್ಲ. ಯಾಕಪ್ಪ ಅಂತಂದ್ರೆ ನಮಗೆ ಬೇರೆ
ಈ ಆದೇಶ ಕೊಟ್ಟವರು ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ. ಪ್ರಹ್ಲಾದ್ ಜೋಶಿ ಅವರು ಕೊಡಿಸ್ಲಿಕ್ಕೆ ಸಾಧ್ಯ ಆಯ್ತಾ? ನಿಮ್ಮ ಎಂಪಿ, ಕೇಂದ್ರದಲ್ಲಿ ಮಂತ್ರಿ ಅಕ್ಕಿ ಕೊಡಿಸ್ಲಿಕ್ಕೆ ಸಾಧ್ಯ ಆಯ್ತಾ? ನರೇಂದ್ರ ಮೋದಿ ಅವರ ಕೈಲಿ ಹೇಳಿ ಅಕ್ಕಿ ಕೊಡೋಣ. ಬಡವರು ಕೊಡ್ತಾ ಇದ್ದಾರೆ, ಅವರು 3 ಹೊತ್ತು ಊಟ ಮಾಡ್ಲಿ ಅಂತ ಹೇಳಿ ಕೊಡ್ತಾ ಇದ್ದಾರೆ, ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಕೊಡೋಣ ಅಂತ ಹೇಳಿ ಕೊಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ನಾವು ತೀರ್ಮಾನ ಮಾಡೋದು, ಅಕ್ಕಿ ಬದಲಾಗಿ ದುಡ್ಡು ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡೋದು. 1 ಕೆಜಿ ಅಕ್ಕಿಗೆ 34 ರೂಪಾಯಿನಂತೆ 5 ಕೆಜಿ ಅಕ್ಕಿಗೆ 170 ರೂಪಾಯಿ. 170 ರೂಪಾಯಿ ಪ್ರತಿಯೊಬ್ಬರಿಗೆ 170 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡೋದು. ಈಗ 170 ರೂಪಾಯಿ ಬರ್ತಾ ಇದೆಯಾ? ಇಲ್ಲ, 170 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡೋದು. ಅಕ್ಕಿ ಸಿಕ್ಕವರಿಗೆ ಮಾತ್ರ ಇದು ತಾತ್ಕಾಲಿಕ. ಅಕ್ಕಿ ಸಿಕ್ಕಿದ ಮೇಲೆ ಇನ್ನ 5 ಕೆಜಿ ಅಕ್ಕಿಯನ್ನು ಕೊಡ್ತೇವೆ. ಅದು 170 ರೂಪಾಯಿ. ಮತ್ತೆ 5 ಜನ ಒಂದು ಕುಟುಂಬದಲ್ಲಿ ಇದ್ರೆ 850 ರೂಪಾಯಿ ಸಿಗ್ತದೆ. 850 ರೂಪಾಯಿ ಸಿಗ್ತದೆ. ಗೃಹಲಕ್ಷ್ಮಿ ಯೋಜನೆ ಇದನ್ನ ಆಗಸ್ಟ್ ತಿಂಗಳಲ್ಲಿ ಜಾರಿಗೆ ಕೊಟ್ಟು ಈಗ ಮನೆ ಯಜಮಾನಿಗೆ ಅವರಿಗೆ ಬೇರೆ ಬಾಬುಗಳಿಗೆ ಖರ್ಚು ಮಾಡಲಿಕ್ಕೆ ತಿಂಗಳಿಗೆ 2,000 ರೂಪಾಯಿ. 2,000 ರೂಪಾಯಿ ಬರ್ತಾ ಇದೆಯಾ? ಇಲ್ಲ ನಿಮಗೆ? ಯಾರ ಕೈ ಎತ್ತಿ ನೋಡೋಣ. 2,000 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನ ಮಾಡಿದೀವಿ. ಅದು 2,000 ರೂಪಾಯಿ ಉಳಿತಾಯ ಆಗುತ್ತೆ. ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಬಿಲ್ ಯಾರು ಕೊಡಬೇಕಾಗಿಲ್ಲ. 200 ಯೂನಿಟ್ ವರೆಗೆ ಸಾಮಾನ್ಯವಾಗಿ 100ಕ್ಕೆ 90% ಜನ 200 ಯೂನಿಟ್ ಒಳಗಡೆ ಖರ್ಚು ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ 200 ಯೂನಿಟ್ ಕೊಟ್ಟಿರೋದ್ರಿಂದ ಇವತ್ತು ಆ ದುಡ್ಡು ಕೂಡ ಉಳಿತಾಯ ಆಗ್ತಾ ಇದೆ. ಯುವ ನಿಧಿ ಕಾರ್ಯಕ್ರಮ ಯಾರು 22, 23ರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರಿಗೆ ಕೆಲಸ ಸಿಕ್ಕಿರೋದಿಲ್ಲ 6 ತಿಂಗಳಲ್ಲಿ, ಅಂತವರಿಗೆ ಡಿಪ್ಲೊಮಾ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದನ್ನು ಕೂಡ ಕೊಡ್ಲಿಕ್ಕೆ ಪ್ರಾರಂಭ ಮಾಡುವ. ನಾವು ಏನ್ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೀವಿ ಅಂತ ಹೇಳೋದು, ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲೇ ಸಂಪೂರ್ಣವಾಗಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡೋದು. ಇವತ್ತು ಪ್ರತಿ ಕುಟುಂಬ ಸುಮಾರು 1,20,000 ಕುಟುಂಬಗಳು, 1,20,00,000 ಕುಟುಂಬಗಳು ಪ್ರತಿ ತಿಂಗಳು ಕೂಡ 5,000 to 6,000 ರೂಪಾಯಿ ಪಡೀತಾ ಇದ್ದಾರೆ. 5,000 to 6,000 ರೂಪಾಯಿ ಪಡೀತಾ ಇದ್ದಾರೆ. ಮತ್ತೆ ಯಾರು ಮಧ್ಯವರ್ತಿಗಳಿಲ್ಲ, ನೇರವಾಗಿ ಅವರ ಅಕೌಂಟ್ಗಳಿಗೆ ತಲುಪಿಸ್ತಾ ಇದ್ದೀವಿ. ಇದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳು. ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ, ಬಡವರಿಗೆ ಶಕ್ತಿ ಬರಬೇಕು. ಬಡವರು ಬಡತನದ ರೇಖೆಯಿಂದ ಮೇಲಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ನಾವು ಜಾರಿಗೆ ತಂದಿರ್ತಕ್ಕಂಥದ್ದು. ಇವತ್ತು ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೆ ಹೋಗಿರೋದ್ರಿಂದ ರೈತರು ಮತ್ತು ಬಡವರು ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ. ಅದಕ್ಕೋಸ್ಕರವಾಗಿ ಈ 5 ಗ್ಯಾರಂಟಿಗಳನ್ನ ಜಾರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಇದನ್ನ ನರೇಂದ್ರ ಮೋದಿಯವರು ಅಪಹಾಸ್ಯ ಮಾಡಿದ್ರು. ರಾಜಸ್ಥಾನದಲ್ಲಿ ಒಂದ್ಸಾರಿ ಮಾತಾಡ್ತಾ ಹೇಳಿದ್ರು, ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಿದ್ದರಾಮಯ್ಯನವರು ಸುಳ್ಳು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ರು.
ಒಂದು ವೇಳೆ ಜಾರಿ ಮಾಡಿದರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿಯಾಗ್ಬಿಡ್ತದೆ, ಟ್ರೆಜರಿ ಖಾಲಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ನಾನು ಹೇಳಿದೆ ಟ್ರೆಜರಿನೂ ಖಾಲಿ ಆಗಲ್ಲ, ಈ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡ್ತೀವಿ ಅಂತೇಳಿ ಉತ್ತರ ಕೊಟ್ಟು ಇವತ್ತು ಜಾರಿ ಮಾಡಿದ್ದೀವಿ. ಜಾರಿ ಮಾಡಿದ ಮೇಲೆ ಸುಮಾರು 36,000 ಕೋಟಿ ರೂಪಾಯಿಗಳನ್ನು ಖರ್ಚು 23-24ನೇ ವರ್ಷದಲ್ಲಿ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಕರ್ನಾಟಕದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿಲ್ಲ. ಇದನ್ನ ನರೇಂದ್ರ ಮೋದಿ ಅವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಸುಮಾರು ರೈತರು, ಬಡವರು, ದಲಿತರು, ಹಿಂದುಳಿದವರು ಇವರೆಲ್ಲರೂ ಕೂಡ ಇವತ್ತು ಇವುಗಳ ಲಾಭವನ್ನ ಪಡೆಯತಕ್ಕಂಥದ್ದನ್ನ ಕರ್ನಾಟಕದಲ್ಲಿ ಬಹುಶಃ ಇಲ್ಲಿ ಬಂದಿರತಕ್ಕಂಥ ಜನರು ಕೂಡ ಪಡಿತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದೆ. ಕರ್ನಾಟಕ ಸರ್ಕಾರ ಇದು ಈ 5 ವರ್ಷಗಳು ಈಗ ಬಿಜೆಪಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಡಿಕೆಎಂ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಗ್ಯಾರಂಟಿ ಯೋಜನೆಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋರಿಗೆ ಮಾತ್ರ ಆಮೇಲೆ ನಿಲ್ಲಿಸ್ಬಿಡ್ತಾರೆ. ಇದು ಹಸಿ ಸುಳ್ಳು. ಕಾಂಗ್ರೆಸ್ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಈ ಗ್ಯಾರಂಟಿಗಳನ್ನ ನಾವು ಜಾರಿ ಮಾಡಿದ್ದೀವಿ, 5 ವರ್ಷನೂ ಕೂಡ ಜಾರಿ ಮಾಡ್ತೀವಿ, ಬಡವರಿಗೆ ಸಹಾಯ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಸಿದ್ದರಾಮಯ್ಯ ಸಾಹೇಬರಿಗೆ ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಇತ್ತೀಚಿನ ದಿನಗಳಲ್ಲಿ ಅವರ ಕುರ್ಚಿ ಘನತೆಗೆ ತಕ್ಕಂತೆ ಮಾತಾಡ್ತಾ ಇದ್ದಾರೆ. ಏನೇನೋ ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ. ಬಹುಶಃ ಅವರು RSS ನವರು ಅಂತಕ್ಕಂಥದನ್ನ ತೋರ್ಪಡಿಸ್ಕೊಳ್ತಾ ಇದ್ದಾರೆ. ಅವರು ಮಾತಾಡ್ತಕ್ಕಂಥ ಮಾತುಗಳು RSS ನ ಭಾಷಣಗಳು. ಈಗ ದಲಿತರಿಗೆ, ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಮುಸಲ್ಮಾನರು ಕೊಟ್ಬಿಡ್ತಾರೆ. ಬಹುಶಃ ಅವರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಾಗಿದೆ ಏನೋ ಗೊತ್ತಿಲ್ಲ. ಈ ಕರ್ನಾಟಕದಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಚಿನ್ನಪ್ಪರೆಡ್ಡಿ ಆಯೋಗದ ವರದಿಯ ಆಧಾರದ ಮೇಲೆ ತೀರ್ಮಾನ ಆಗಿರ್ತಕ್ಕಂಥದ್ದು. ಇದು 2000 ಮೊಯ್ಲಿಯವರು ಇದ್ದಂತ ಕಾಲದಲ್ಲಿ ತೀರ್ಮಾನ ಆಯಿತು. ಆಮೇಲೆ ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ, ನಾನು ಹಣಕಾಸು ಮಂತ್ರಿ ಆಗಿರುವಾಗ ಇದಕ್ಕೆ ಆದೇಶ ಆಯಿತು. ಅವತ್ತಿನಿಂದ ಇವತ್ತವರೆಗೆ ಇದೆ. ಇವತ್ತು ಪ್ರತಿಯೊಬ್ಬರು ನನಗೊಂದು ಪ್ರಶ್ನೆ ಕೇಳಿದ್ರು, ನೀವು ಇಂದು ಮುಸಲ್ಮಾನರಿಗೆ 4% ಮೀಸಲಾತಿ ಕೊಟ್ಬಿಟ್ಟಿದ್ರಿ ಕರ್ನಾಟಕದಲ್ಲಿ ಅಂತ ಹೇಳಿದ್ರು. ಇವರು ಬಿಜೆಪಿಯವರು ಆ 4% ಮೀಸಲಾತಿಯನ್ನು ರದ್ದು ಮಾಡೋದು. ಬಸವರಾಜ ಬೊಮ್ಮಾಯಿ ಇರುವಾಗ ಅದನ್ನು ರದ್ದು ಮಾಡೋದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಅದನ್ನ ಚಾಲೆಂಜ್ ಮಾಡಿ ಆದೇಶವನ್ನ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಅಫಿಡವಿಟ್ ಹಾಕಿ ಅಂಡರ್ಟೇಕ್ ಮಾಡ್ತೀನಿ, ಅಫಿಡವಿಟ್ ಹಾಕಿ ಅಂಡರ್ಟೇಕ್ ಮಾಡ್ತೀನಿ. ಯಥಾಸ್ಥಿತಿ ಮುಂದುವರಿತದೆ. 4% ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಮುಂದುವರಿತದೆ ಅಂತಕ್ಕಂಥದ್ದು ಬಹುಶಃ ಇದು ನರೇಂದ್ರ ಮೋದಿ ಅವರಿಗೆ ಗೊತ್ತಿದೆಯೋ ಇನ್ನೂ ಗೊತ್ತಿಲ್ಲ. ಅವರೇ ಕಮಿಟ್ ಮಾಡ್ಕೊಂಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರನೇ ಕಮಿಟ್ ಮಾಡ್ತಾರೆ. ಅಫಿಡವಿಟ್ ಹಾಕಿ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ನಾವು ಚಿನ್ನಪ್ಪರೆಡ್ಡಿ ಆಯೋಗದ ವರದಿ ಏನ್ ಶಿಫಾರಸು ಮಾಡಿತ್ತು, ಆ 4% ಮೀಸಲಾತಿ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಮುಸಲ್ಮಾನರಿಗೆ 4% ಏನ್ ಮೀಸಲಾತಿ ಕೊಟ್ಟಿದ್ದಾರೆ,
ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಅದರಿಂದ ನರೇಂದ್ರ ಮೋದಿ ಅವರೇ, ನೀವು ಈ ದೇಶದ ಜನರನ್ನ ತಪ್ಪು ದಾರಿಗಳಿರ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಡಿ. ನೀವು ಪ್ರಧಾನಮಂತ್ರಿಗಳು ಅಂತಕ್ಕಂಥದನ್ನ ಮರೆಯಬಾರದು. ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತನಾಡಬಾರದು. ಈ ದೇಶದ 140 ಕೋಟಿ ಜನರ ಮಾನ, ಪ್ರಾಣ, ಆಸ್ತಿ, ಪಾಸ್ತಿ ಇವೆಲ್ಲವನ್ನು ಕೂಡ ರಕ್ಷಣೆ ಮಾಡತಕ್ಕಂಥವರು ಈ ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಸಂವಿಧಾನಕ್ಕೆ ವಿರುದ್ಧವಾಗಿ ನೀವು ನಡ್ಕೊಂಡ್ರೆ ಅದು ಪ್ರಧಾನಮಂತ್ರಿ ಸ್ಥಾನಕ್ಕೆ ಆ ಗೌರವವನ್ನು ಮಾಡ್ತಕ್ಕಂಥ, ಅದರ ಘನತೆಯನ್ನು ಕಡಿಮೆ ಮಾಡತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ನೀವು ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನರೇಂದ್ರ ಮೋದಿಯವರು ಅವರು ಕೊಟ್ಟಂತ ಮಾತುಗಳನ್ನು ನಡೆಸಲಿಲ್ಲ. ನರೇಂದ್ರ ಮೋದಿಯವರು ಕೊಟ್ಟಂತ ಮಾತುಗಳನ್ನು ನಡೆಸಲಿಲ್ಲ. ಈ ದೇಶದ ಅಭಿವೃದ್ಧಿನೂ ಮಾಡಲಿಲ್ಲ. ನಾನು ಕೇಳ್ತೇನೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು 25 ಜನ ಗೆದ್ದಿದ್ರು. ಪ್ರಹ್ಲಾದ್ ಜೋಶಿ ಅವರು ಕೂಡ ಗೆದ್ದಿದ್ರು. 25 ಜನ ಅವರು ಮಂತ್ರಿ ಕೂಡ ಆದರು. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯ್ತಲ್ಲ. ತೆರಿಗೆ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನು ಕೊಡದೇ ಇದ್ದದ ಅನ್ಯಾಯ. 5,300 ಕೋಟಿ ರೂಪಾಯಿ ಅಪ್ಪರ್ ಭದ್ರಾಗಿ ಕೊಡ್ತೀವಿ ಅಂತ ಹೇಳಿ ಕೊಡ್ಲಿಲ್ಲ, ಅದು ಅನ್ಯಾಯ. ಕರ್ನಾಟಕದಲ್ಲಿ ಬರಗಾಲ ಇದ್ರೂ ಕೂಡ ನಾವು ಮೆಮೊರಾಂಡಮ್ ಕೊಟ್ಟು, ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟು ಇವತ್ತವರೆಗೆ ₹1 ಕೊಡ್ಲಿಲ್ಲ. 18,172 ಕೋಟಿ ರೂಪಾಯಿ ಪರಿಹಾರ ಕೇಳಿದ್ರು, ಇವತ್ತವರೆಗೆ ಕೊಟ್ಟಿಲ್ಲ. ಕರ್ನಾಟಕದ ಜನ ಶೀಘ್ರವಾದಂತಹ ಬರಗಾಲವನ್ನು ಎದುರಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ₹1 ಕೊಡ್ಲಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ಪಾರ್ಲಿಮೆಂಟ್ ನಲ್ಲಾಗ್ಲಿ ಕ್ಯಾಬಿನೆಟ್ ನಲ್ಲಾಗ್ಲಿ ಬಾಯಿ ಬಿಡಲಿಲ್ಲ. ಇಂಥವ್ರನ್ನ ಮತ್ತೆ ಲೋಕಸಭೆಗೆ ಆರಿಸಿ ಕಳಿಸ್ತೀರಾ? ಹೇಳಿ, ನೀವೇ ಯೋಚನೆ ಮಾಡಿ. ಇಂಥವ್ರನ್ನ ಮತ್ತೆ ಲೋಕಸಭೆಗೆ ಕಳಿಸ್ತೀರಾ? 25 ಜನ ಒಬ್ರು ಕೂಡ ಬಾಯಿ ಬಿಡಲಿಲ್ಲ. ಪ್ರಹ್ಲಾದ್ ಜೋಶಿ ಮಂತ್ರಿ ಆಗಿದ್ದಾರಲ್ಲ, ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದಾರಲ್ಲ, ಪ್ರಧಾನಮಂತ್ರಿಗಳ ಹತ್ರದಲ್ಲಿದ್ದಾರಲ್ಲ, ಹೇಳಿ ಕೊಡಿಸ್ಬೇಕು ಬೇಡ? ಬರಗಾಲದ ಪರಿಹಾರ ಕೊಡಿಸ್ತಕ್ಕಂಥ ಜವಾಬ್ದಾರಿ ಇಲ್ಲ ಇವರಿಗೆ? ಸಂಪೂರ್ಣವಾಗಿ ಅವರ ಜವಾಬ್ದಾರಿ ನಿರ್ವಹಿಸೋದ್ರಲ್ಲಿ ಸೋತಿದ್ದಾರೆ. ಅದಕ್ಕೋಸ್ಕರ ಈ ಸಾರಿ ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸಿ ದಯಮಾಡಿ ಸೋಲಿಸ್ತೀರಾ? ಹಸೂಟಿ ಯುವ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಒಮ್ಮೆ ನವಲಗುಂದದಲ್ಲಿ ಅಭ್ಯರ್ಥಿಯಾಗಿದ್ದಂಥವ್ರು, ಅವ್ರು ಕೊನೆಯಲ್ಲಿ ಘೋಷಣೆ ಮಾಡಿದ್ರು ಅವ್ರ ಹೆಸರನ್ನ. ಹಾಗಾಗಿ 2003ರಲ್ಲಿ ಸೋಲ್ಬೇಕಾದ 18ರಲ್ಲಿ ಸೋಲ್ಬೇಕಾದಂತ ಪರಿಸ್ಥಿತಿ ಬಂತು. ಈ ಸಾರಿ ಪಾಪ ಅವರು ಯುವಕರು, ಪ್ರಾಮಾಣಿಕರು, ಬಡವರ ಪರವಾಗಿ ದಲಿತರ ಪರವಾಗಿ ಕಾಳಜಿ ಇರ್ತಕ್ಕಂಥವ್ರು, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು, ಇಂಥವ್ರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ಕೊಡ್ಬೇಕಲ್ಲ. ಕಳಿಸ್ತೀರಿ ಅಲ್ಲ? ದಯಮಾಡಿ ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಈ ದೇಶದ ಭವಿಷ್ಯ ತರೋಗ್ಬೇಕಾದ್ರೆ, ಭವಿಷ್ಯವನ್ನ ನಿರ್ಮಾಣ ಮಾಡಬೇಕಾದ್ರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕಾಗ್ತದೆ. ನರೇಂದ್ರ ಮೋದಿ ಅವರ 10 ವರ್ಷ ಅವರ ಆಡಳಿತ ನೋಡಿದ್ದೀರಿ. ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಇವರ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ. ಬರೀ ಸುಳ್ಳು ಹೇಳ್ಕೊಂಡು 10 ವರ್ಷಗಳಿಂದ ಬರೀ ಸುಳ್ಳನ್ನೇ
ಹೇಳ್ಕೊಂಡು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಭಾವನಾತ್ಮಕ ವಿಚಾರಗಳನ್ನ ಕೆರಳಿಸಿ ಇವತ್ತು ಅಧಿಕಾರದಲ್ಲಿ ಮೋಸ ಮಾಡಿದ್ದಾರೆ. ದಯಮಾಡಿ ಮತ್ತೆ ಮೋಸ ಹೋಗಬೇಡಿ. ಮತ್ತೆ ಅವ್ರ ಮಾತಿಗೆ ಮರಳಾಗಬೇಡಿ. ದಯಮಾಡಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿ, ಹಸೂಟಿಗೆ ಆಶೀರ್ವಾದವನ್ನು ಮಾಡಿ, ಇದೊಂದು ಅವಕಾಶ ಅವರಿಗೆ ಕಲ್ಪಿಸ್ಕೊಡಿ. ಪಾಪ ನಿಮ್ಮ ಧ್ವನಿಯಾಗಿ, ಕರ್ನಾಟಕದ ಪ್ರತಿನಿಧಿಯಾಗಿ, ನಿಮ್ಮ ಪ್ರತಿನಿಧಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭರವಸೆಯನ್ನು ನಿಮಗೆ ಕೊಟ್ಟು ಅವರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ